ಜನರ ಮುಖವಾಡ ಕಳಚಲು ಬರುತ್ತಿದೆ ನಿಮ್ಮ ಕೆ ಕನ್ನಡ 25 ಸುದ್ದಿವಾಹಿನಿ. ಪುಸ್ತಕದಲ್ಲಿ ಮಾತ್ರ ಇರುತ್ತಾ ಇಲ್ಲ ಜನಗಳನ್ನ ಕವರ್ ಮಾಡೋಕ್ಕೆ ಬಡ್ಜೆಟ್ ಅಂತ ತೋರ್ಸಿಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೀವಿ. ದಿನದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ನೀವೇ ಹೇಳಿ, ನಾವು ಏನು ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾವು ಮಾಡ್ತೀವಿ. 6 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವ ಜನರಲ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಈ ಆಸ್ಪತ್ರೆಯ ಕಟ್ಟಡ ವಿಳಂಬಕ್ಕೆ ಕಾರಣವೇನು? ಮಾತು ಕೊಟ್ಟು ಮರೆತು ಬಿಟ್ರ ಸಚಿವ ಜಮೀರ್ ಅಹ್ಮದ್ ಖಾನ್. ಬೆಂಗಳೂರು ನಗರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಾಯಪುರಂ ವಾರ್ಡ್ ನಂಬರ್ 137ರಲ್ಲಿ ನಿರ್ಮಾಣವಾಗುತ್ತಿರುವ ಜನರಲ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ವಿಳಂಬವಾಗಲು ಕಾರಣವೇನು? ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನರಿಗೆ ಸರ್ಕಾರ ಸಿಹಿ ಸುದ್ದಿ ಮುಟ್ಟಿಸೋದು ಯಾವಾಗ? ಯಾಕಂದ್ರೆ ಕಳೆದ 6 ವರ್ಷಗಳಿಂದ ಇಲ್ಲಿಯ ನಿವಾಸಿಗಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗುತ್ತೆ, ನಮಗೆ ಆರೋಗ್ಯ ಸೌಲಭ್ಯಗಳು ಸುಲಭವಾಗಿ ಸಿಗುತ್ತೆ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಬಡ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಇಷ್ಟೊಂದು ವಿಳಂಬವಾಗುತ್ತಿರೋದು ದುರಂತವೇ ಸರಿ. ಚುನಾವಣೆಗಿಂತ ಮೊದಲು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇಲ್ಲಿನ ನಿವಾಸಿ ಕಿರಣ್ ಕುಮಾರ್ ಎನ್ ಅವರು ನಮ್ಮ ಕ್ಷೇತ್ರದಲ್ಲಿ ಬಡ ಜನರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ, ಅವರಿಗೆ ಒಂದು ತುರ್ತು ಚಿಕಿತ್ಸಾ ಕೇಂದ್ರ, ಕಾರ್ಡಿಯಾಲಜಿ ಮತ್ತು ಡಯಾಲಿಸಿಸ್ ಕೇಂದ್ರವನ್ನ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದ್ರು. ಅದಕ್ಕೆ ಉತ್ತರವಾಗಿ ಸಚಿವರು ನಮ್ಮ ಸರ್ಕಾರ ಬಂದ್ರೆ ಈ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಅಥವಾ ತುರ್ತು ಚಿಕಿತ್ಸೆಯ ಕೇಂದ್ರ, ಕಾರ್ಡಿಯಾಲಜಿ ಕೇಂದ್ರವನ್ನ ನಿರ್ಮಿಸೋದಾಗಿ ಮಾತು ಕೊಟ್ಟಿದ್ರು. ಅದರ ವಿಡಿಯೋವನ್ನ ನಾವು ತೋರಿಸ್ತೀವಿ ನೋಡಿ. ಆದ್ರೆ ಈಗ ಸಚಿವರು ಅವರು ಕೊಟ್ಟ ಮಾತನ್ನ ಮರೆತಂತೆ ಕಾಣ್ತಿದೆ. ಆಮೇಲೆ ಇನ್ನೊಂದು ನಮ್ಮ ಕಿರಣ್ ಒಂದು ಬೇಡಿಕೆ ಇಟ್ಟಿದ್ದಾರೆ, ನಮ್ಮಲ್ಲಿ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಒಂದು ಹಾರ್ಟ್ ಅಂತ ಒಂದು ಯೂನಿಟ್ ಹಾಕಿ ಅಂತ. ನಾನು ಅದು ಖಂಡಿತ ನಾನು ಪ್ರಯತ್ನ ಮಾಡಿ, ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇದೆ, ಅದಕ್ಕೆ ಅದು 2 ಕೋಟಿ ಆಗ್ತದೆ, ನಡೀತಾ ಇಲ್ಲ, ಇಷ್ಟುವರೆಗೂ ಸ್ಟಾಪ್ ಆಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ, ಏನಾಗ್ತಾ ಇದೆ, ಬನ್ನಿ ಆಚೆ ನೋಡೋಣ, ಎಲ್ಲರ ಹತ್ರ ಕೇಳೋಣ. 4 ಗಂಟೆಗೆ ಬಾ ಅಂತ ಹೇಳ್ತಾರೆ, 4 ಗಂಟೆಗೆ ಬಂದರೆ ಡಾಕ್ಟ್ರೇ ಇರೋಲ್ಲ, ಯಾರೂ ಇರೋದಿಲ್ಲ. ಇನ್ನೊಂದು ಇಲ್ಲಿನ ಒಂದು ಬಿಹೇವಿಯರ್ ಆ್ಯಟಿಟ್ಯೂಡ್ ಹೆಂಗಿದೆ ಅಂತ ಹೇಳಿದ್ರೆ, ಏನೋ ಇವ್ರ ಮನೆಯಿಂದ ಎತ್ಕೊಬಂದು ಕೊಡೋತಾರೆ, ಹೋಗಿ ನಿಂತ್ಕೊ, ಹೋಗಲ್ಲಿ ಅಲ್ಲಿ ಹೋಗಿ ಸೇರ್ಕೊ ಹೋಗು ಅಂತ ಕೇಳ್ತಾರೆ. ಕೇಳಿದ್ರೆ ಯಾಕೆ ಮಾತಾಡ್ತೀರಾ ಅಂತ ಹೇಳಿದ್ರೆ, ನಾವು ಬೆಳಗ್ಗಿಂದ ಎಷ್ಟಂತ ಮಾತಾಡೋದು ನಾವು, ಈ ಜನ ಕೇಳೋದೇ ಇಲ್ಲ. ಆ ಜನಗಳ ಮಧ್ಯೆ ಯಾಕೆ ಕೆಲ್ಸಕ್ಕೆ ಬರ್ತೀರಾ ನೀವು? ಎಲ್ಲಾದರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಆರಾಮಾಗಿ. ಇದು ನನ್ನ ಅನುಭವದ ಪ್ರಕಾರ, ನಾನು ಒಂದು 2 ತಿಂಗಳ ಹಿಂದೆ ಬಂದಿದೆ. ನಾನು ಸ್ಕ್ಯಾನ್ ಮಾಡೋಕ್ಕೆ ಇಡೀ ದಿನ ಇಲ್ಲೇ ಇರಬೇಕು ನಾವು. ಅದೇ ನಾವು ಪ್ರೈವೇಟಿಗೆ ಹೋದರೆ 1 ಅವರ್ 2 ಅವರಲ್ಲಿ ರಿಸಲ್ಟ್ ಕೊಡ್ತಾರೆ. ಇಲ್ಲಿ ಮಾತ್ರ ಯಾಕೆ ಆ ರೀತಿ ಆಗ್ತಾ ಇಲ್ಲ? ಕೇಳಿದ್ರೆ ಇಲ್ಲಿ ಒಬ್ಬರೇ ಸಿಬ್ಬಂದಿಗಳಿರೋದು, ಸಿಬ್ಬಂದಿ ಕಡಿಮೆ ಅಂತ ಹೇಳ್ತಾರೆ. ಇವಾಗ ಇದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿ ಇಂಥ ಮೀಡಿಯಾಗಳೆಲ್ಲ ಅವರೇ ನಮಗೆ ಸಹಾಯ ಮಾಡಬೇಕು. ನಾವು ಹೇಳಿ ಖುದ್ದಾಗಿ ಹೇಳಿ ಆಯಿತು. ಇವಾಗ ಡಾಕ್ಟರ್ಸ್ ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೀವಿ, ಮಾಡಿಕೊಡಿ ಸರ್. ಮುಂದಿನ ದಿನದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ನೀವೇ ಹೇಳಿ, ನಾವು ಏನು ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾವು ಮಾಡ್ತೀವಿ. PSC ಪ್ರೈಮರಿ ಜಮೀರ್ ಅಹ್ಮದ್ ಅವರು ಸಚಿವರು ಬಂದರೆ ನೀವು ಅವ್ರಿಗೆ ಏನು ಹೇಳಬೇಕು ಅಂತ ಏನು ಹೇಳ್ತೀರಾ ನೀವು? ನಾನು ಸಚಿವರು ಬಂದರೆ ಒಂದೇ ಹೇಳೋದು, ಈಗ ಇಲ್ಲಿ ಸ್ಲಮ್ ನಾವಿರೋದು ಎಲ್ಲ ಬಡವರು ಇರೋದು. ದಯವಿಟ್ಟು ನಾವು ಏನು ಕೇಳ್ಕೊತಿದ್ದೀವಿ ಅಂದರೆ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗೋಕ್ಕೆ 6 ವರ್ಷ ಬೇಕಾ ಅಂತ. ಸೊ ಆಯಿತು, ಬಂದರೆ ಇಲ್ಲಿ ಬಂದರೆ ಹಾಸ್ಪಿಟ್ಲ್ ಇರಲ್ಲ, ಯಾಕಂದರೆ ಕ್ಲೋಸು 10 to 4. ನಮಗೆ 24x7 ಆಗಬೇಕು. ತುರ್ತು ಸಮಯದಲ್ಲಿ ಡಾಕ್ಟ್ರು ನಮಗೆ ಅವೈಲಬಿಲಿಟಿ ಇರಲೇಬೇಕು. ಸೊ ಹೃದಯಾಘಾತಕ್ಕಂತೂ ಒಬ್ಬ ಎಮರ್ಜೆನ್ಸಿ ಡಾಕ್ಟ್ರ್ ಇರಲೇಬೇಕು. ಮತ್ತು ಏನು ಪ್ರಾಬ್ಲಮ್ ಆಗ್ತಾಯಿದೆ, ದಯವಿಟ್ಟು ನೀವು ಬಂದುಬಿಟ್ಟು ಇಲ್ಲಿ ಸ್ಥಳೀಯರಿಗೆ ಏನೇನು ಮಾತಾಡಬೇಕು, ಏನು ಇವ್ರಿಗೆ ತೊಂದರೆ ಆಗ್ತಾಯಿದೆ, ದಯವಿಟ್ಟು ನೀವು ಬರಬೇಕು. ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ 2025 ಒಂದು ಲೆಟ್ರು ಸಹ ಕೊಟ್ಟಿದ್ದೀನಿ ನನ್ನ ಕಡೆಯಿಂದ. ಇಲ್ಲಿ ಡಯಾಲಿಸಿಸ್ ಸೆಂಟರ್ ಆಗಬೇಕು, ಏನು ಮಲ್ಟಿ ಹಾಸ್ಪಿಟ್ಲ್ ಆಗ್ತಾಯಿದೆಯೋ ಡಯಾಲಿಸಿಸ್ ಸೆಂಟರ್ ಆಗಬೇಕು, ಹೃದಯಾಘಾತ ಬಂದವರಿಗೆ ಪ್ರಥಮ ಚಿಕಿತ್ಸೆ ಆಗಬೇಕು ಅಂತಲೇ ನಾನೇ ಖುದ್ದಾಗಿ ನಿಮ್ಮ ಕಚೇರಿಗೆ ಲೆಟ್ರ್ ಕೊಟ್ಟಿದ್ದೀನಿ. ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ಇದಕ್ಕೆ ರೆಸ್ಪಾನ್ಸ್ ಕೊಡಬೇಕು. ಇಲ್ಲಿನ ಸ್ಥಳೀಯರಿಗೆ ನೀವು ಆದಷ್ಟು ಬೇಗ ಈ ಮಲ್ಟಿ ಹಾಸ್ಪಿಟ್ಲ್ ಓಪನ್ ಆಗಬೇಕು.
ಇದೇನಾದರೂ ಮುಂದಿನ ದಿನದಲ್ಲಿ ನೀವು ಹೃದಯಾಘಾತ ಆಗೋದಿಲ್ಲ, ಇಲ್ಲಿ ಜಾಗ ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಿಮಗೆ ಇಲ್ಲಿನ ಸ್ಥಳೀಯರೆಲ್ಲರಿಗೂ ನಿಮಗೆ ಉತ್ತರ ಕೊಡ್ತಾರೆ. ಇದನ್ನು ನೀವೇ ಜವಾಬ್ದಾರ ಆಗಬೇಕು, ಇಲ್ಲಿನ ಸ್ಥಳೀಯರನ್ನ ನೀವೇ ಕಾಪಾಡಬೇಕು. ಪ್ರಿಯ ವೀಕ್ಷಕರೇ, ನಮ್ಮ ಸುದ್ದಿಯನ್ನ ನೋಡಿದ ಮೇಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಮತ್ತು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಬಡ ಜನರ ಬವಣೆಯನ್ನ ನೀಗಿಸುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ. ಬ್ಯೂರೋ ರಿಪೋರ್ಟ್, ಕೆ ಕನ್ನಡ 25 ನ್ಯೂಸ್, ಬೆಂಗಳೂರು.